ಸೊ ಬರಗಾಲ ಘೋಷಣೆ ಮಾಡಬೇಕು ಅಂತಂದ್ರೆ ಒಂದು ಪ್ರೊಸೆಸ್ ಅಂತ ಇದೆ. ಆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬರ ಘೋಷಣೆ ಮಾಡೋದಕ್ಕೆ ಮೊದಲು ಸಮೀಕ್ಷೆ ಅಂತ ಆಗ್ಬೇಕು. ಬರಗಾಲ ಪ್ರದೇಶ ಯಾವುದು, ಅಲ್ಲಿ ಎಷ್ಟು ಲಾಸ್ ಆಗಿದೆ, ಏನು ಎತ್ತ ಅನ್ನೋದರ ಸರ್ವೆ ಒಂದಾಗುತ್ತೆ. ರಾಜ್ಯದ ಕೃಷಿ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡುತ್ತೆ. ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅವರು ಸೇರ್ಕೊಂಡು ಈ ಜಂಟಿ ಸರ್ವೆಯನ್ನ ಮಾಡ್ತಾರೆ. ಬರ ಪ್ರದೇಶದಲ್ಲಿ ನಷ್ಟ ಎಷ್ಟಾಗಿದೆ ಅಂತ ಇವರು ಲೆಕ್ಕಾಚಾರ ಹಾಕ್ತಾರೆ. ಅಂದ್ರೆ ಜಮೀನು ಸಂಪೂರ್ಣ ಖಾಲಿ ಇದೆಯಾ, ಅಥವಾ ಅಲ್ಲಿ ಬೆಳೆ ಬೆಳೆಯಲಾಗಿದೆಯಾ, ಬೆಳೆದಿರುವಂತಹ ಬೆಳೆ ಸಂಪೂರ್ಣವಾಗಿ ಯಾವ ರೀತಿ ನಾಶ ಆಗಿದೆ, ಅಥವಾ ಇದರಿಂದ ಏನಾದರೂ ನಿರೀಕ್ಷೆ ಮಾಡಬಹುದಾ, ಈ ರೀತಿಯ ಲೆಕ್ಕಾಚಾರ ಇರುತ್ತೆ. ಮೊದಲು ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಘೋಷಣೆ ಅಂತ ಮಾಡಬೇಕು. ಬರಗಾಲ ಇಫೆಕ್ಟ್ ಆಗಿದೆ, ಇದು ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು. ಈ ರೀತಿ ಬರ ಘೋಷಣೆಯ ಬಳಿಕ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನ ಸಲ್ಲಿಸಬೇಕು. ರಾಜ್ಯ ಸರ್ಕಾರದ ಮನವಿಯ ಬಳಿಕ ಕೇಂದ್ರದಿಂದ ತಜ್ಞರ ತಂಡ ಬರುತ್ತೆ. ಒಂದು ಮೆಮೊರಾಂಡಮ್ ಅನ್ನ ಸಲ್ಲಿಸಿದ ನಂತರ ಅಲ್ಲಿಂದ ಒಂದು ತಂಡ ಅಂತ ಬರುತ್ತೆ. ಕೇಂದ್ರ ಸರ್ಕಾರದ ವಿಶೇಷ ತಂಡ ಬರ ಅಧ್ಯಯನವನ್ನ ಮಾಡುತ್ತೆ. ಬರ ಅಧ್ಯಯನಕ್ಕೆ ಅಂತ ಬರುತ್ತೆ. ಮೊದಲು ರಾಜ್ಯದ ಬರ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾರೆ. ಯಥಾವತ್ ಮತ್ತೆ ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಎಷ್ಟು ನಾಶ ಆಗಿದೆ, ಏನ್ ಸಮಸ್ಯೆ ಆಗಿದೆ, ಎಲ್ಲವನ್ನೂ ಕೂಡ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುತ್ತೆ ಆ ಕೇಂದ್ರದ ತಂಡ. ರಾಜ್ಯ ಸರ್ಕಾರದ ಅಧಿಕಾರಿಗಳ ಜೊತೆಗೆ ಈ ಕೇಂದ್ರದ ತಂಡ ಸಭೆಯನ್ನ ಮಾಡುತ್ತೆ ಈ ಸರ್ವೆ ಮಾಡಿದ ನಂತರ. ಇದಾದ ಮೇಲೆ ಕೇಂದ್ರ ಗೃಹ ಇಲಾಖೆಗೆ ವಿಶೇಷ ತಂಡದಿಂದ ಒಂದು ವರದಿಯನ್ನ ಸಲ್ಲಿಸಲಾಗುತ್ತೆ. ಬರಗಾಲ ಪೀಡಿತ ಪ್ರದೇಶ ಎಷ್ಟು ಪ್ರಮಾಣ, ಎಷ್ಟು ಲಾಸ್ ಆಗಿದೆ, ಏನ್ ಮಾಡಬಹುದು ಅಂತ ಹೇಳಿ. ಸೊ ಆ ವರದಿಯನ್ನ ಆಧರಿಸಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಪರಿಹಾರವನ್ನ ರಿಲೀಸ್ ಮಾಡುತ್ತೆ. ಯಾವ ಪರಿಹಾರ? NDRF ನಿಧಿಯಿಂದ ಕೇಂದ್ರ ಪರಿಹಾರದ ಹಣವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡುತ್ತೆ. ಸೊ ಇಲ್ಲಿ ನಾವು ನೋಡಿದ್ದೇನು, ಫಸ್ಟ್ ರಾಜ್ಯ ಸರ್ಕಾರ ಬರಗಾಲ ಪೀಡಿತ ಪ್ರದೇಶ ಅಂತ ಅನೌನ್ಸ್ ಮಾಡಬೇಕು. ಅದಾದ್ಮೇಲೆ ಇಷ್ಟೆಲ್ಲ ಪ್ರೊಸೀಜರ್ ಕೂಡ ನಡೆಯುತ್ತೆ. ಹೀಗಾಗಿಯೇ ನಾವು ಅಭಿಯಾನದ ಮೂಲಕವೂ ಕೂಡ ಈ ಹಿಂದೆ ಹೇಳಿದ್ದೇನಂತಂದ್ರೆ ವಿಳಂಬ ಮಾಡಬಾರದು. ಕೂಡಲೇ ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಪರಿಹಾರಕ್ಕೆ ವಿಳಂಬ ಆಗಲ್ಲ ಅಂತ ಹೇಳಿ. ನೆಕ್ಸ್ಟ್